ये तो ट्रेलर है, पिक्चर आगे बाकी है। साले पाकिस्तान वाले को पूरे घर में घुस के हमारा इंडियन आर्मी जो है दिखाएगा, तो सभी को बोलना चाहता हूँ, अरे पाकिस्तानो, सालो अंदर छुपो, नहीं तो घर घुस कर तुम्हारे को घर घुस कर अंदर तुम्हारे घर में बॉम्बा डाल देंगे। इसलिए भारत की तरफ के आंख उठा के मत देखो। आज कलबुर्गी में आप देख सकते हैं तिरंगा यात्रा, तिरंगा लहरी चल रहा है। परसों कुलगाम में जो अटैक हो गया, उसके वजह से हमारे प्रधानमंत्री नरेंद्र मोदी और इंडियन आर्मी जो ऑपरेशन सिंदूर को पाकिस्तान में सक्सेस करे, उसके लिए आज हम सभी कलबुर्गी के नागरिक हैं, कौन से पार्टी के नहीं, कौन से पक्ष के नहीं, कौन से समाज के नहीं, हम सब एक होकर हम लोग हमारे जो आर्मी है उनको बोलना चाह रहे हैं, आप आगे बढ़िए, हम आपके साथ हैं। आपके लिए हर रोज हम भगवान के लिए प्रार्थना कर रहे हैं। और आपने जो दिखाया है ये तो पिक्चर है, ये तो ट्रेलर है, पिक्चर आगे बाकी है। साले पाकिस्तान वाले को पूरे घर में घुस के हमारा इंडियन आर्मी जो है दिखाएगा, तो सभी को बोलना चाहता हूँ, अरे पाकिस्तानो, सालो अंदर छुपो, नहीं तो घर घुस कर तुम्हारे को घर घुस कर अंदर तुम्हारे घर में बॉम्बा डाल देंगे। इसलिए भारत की तरफ के आंख उठा के मत देखो, आप भारत के ऊपर आंख उठा के मत देखो। हमारा सैनिक, हमारे आर्मी आपको जो भी करना है कर रहा है, तो इसलिए मैं पूरे कलबुर्गी वासी को जो भी आज ये तिरंगा यात्रा में शामिल हुए उन लोगों को अभिनंदन देता हूँ। ट्रू इंडियंस होकर बोलना चाहता हूँ। जय हिंद, जय कर्नाटक। आज हमारे गुलबर्गा में ಇವತ್ತು ನಮ್ಮ ಕಲಬುರಗಿಯಲ್ಲಿ ಒಂದು ದೇಶ ಭಕ್ತರ ಇವತ್ತು ಏನು ಪಾಕಿಸ್ತಾನದವರಿಗೆ ಟೆರರಿಸ್ಟ್ ಗ್ಯಾಂಗ್ಗೆ ನಮ್ಮ ಭಾರತ ಸೈನ್ಯ नरेंद्र मोदी जी ಹೇಳ್ದಂಗ चुन के मारेंगे, वक्त भी तुम्हारा, गोली भी तुम्हारी, और हम तुमको सबक सिखाएंगे ಅಂತ ಮೋದಿ जी ಹೇಳಿದ್ರು। ಇವತ್ತು ನಮ್ಮ ಸೈನಿಕರಿಗೆ ಬಲ ತುಂಬಲಿಕ್ಕೆ, ಸೈನಿಕರಿಗೆ ನಾವು ಧೈರ್ಯ ತುಂಬಲಿಕ್ಕೆ, ಅವರಿಗೆ ಅಭಿನಂದನಾ ಸಲ್ಲಿಸಲಿಕ್ಕೆ ಇವತ್ತು ನಮ್ಮ ಕಲಬುರಗಿಯಲ್ಲಿ ಪಾರ್ಟಿ ರಹಿತ, ಜಾತಿ ರಹಿತ ದೇಶ ಭಕ್ತರು ಇವತ್ತು ಪಾದಯಾತ್ರೆ ಮಾಡ್ತಾ ಇದ್ದಾರೆ, ಸೈನಿಕರಿಗೆ ಒಂದು ಧೈರ್ಯ ತುಂಬಿಸಲಿಕ್ಕೆ। ಅದಕ್ಕೆ ನಾನು ನಮ್ಮ ಕಲಬುರಗಿ ಜನರಿಗೆ, ವಿದ್ಯಾರ್ಥಿಗಳಿಗೆ, ಎಲ್ಲರಿಗೆ ನಾನು ಧನ್ಯವಾದ ಹೇಳ್ತೀನಿ। ನಿಮ್ಮ ದೇಶಭಕ್ತಿ ಎಲ್ಲರೂ ಇವತ್ತು ಎಕ್ಸ್ ಸರ್ವಿಸ್ ಮ್ಯಾನ್, ಡಾಕ್ಟರ್ಸ್, ಇಂಜಿನಿಯರ್, ಸ್ಟೂಡೆಂಟ್ಸ್ ಪ್ರತಿಯೊಬ್ಬರು ಇವತ್ತು ನಮ್ಮ ಈ ಯಾತ್ರೆಯಲ್ಲಿ ಇವತ್ತು ಎಲ್ಲರೂ ಸೇರಿದ್ದಾರೆ। ಎಲ್ಲರಿಗೆ ನಾನು ಧನ್ಯವಾದ ಹೇಳ್ತೀನಿ। ನಮ್ಮ ಸೈನಿಕರಿಗೆ ಎಲ್ಲರೂ ಇವತ್ತು ಇಡೀ ಕಲಬುರಗಿ ಜನರು, ಎಲ್ಲ ಜನರು ಇವತ್ತು ಧನ್ಯವಾದ ಹೇಳ್ತಾರೆ। ನಿಮ್ಮ ಸಲುವಾಗಿ ನಮ್ಮ ದೇಶ ರಕ್ಷಣೆ ಆಗಿದೆ, ನಿಮ್ಮ ಸಲುವಾಗಿ ನಮ್ಮ ಭಾರತದ ಹೆಸರು ಜಗತ್ತಿನಲ್ಲಿ ಆಗಿದೆ। ಇವತ್ತು ಎಲ್ಲರಿಗೆ ನಡಕನ್ನು ಹುಟ್ಟಿಸಿದ್ದಾರೆ ನಮ್ಮ ಸೈನಿಕರು। ಆ ನಡಕ ಹುಟ್ಟಿಸಿದ ಸೈನಿಕರಿಗೆ ಅಭಿನಂದನೆ ತೋರಿಸಲಿಕ್ಕೆ ಮತ್ತು ಯಾರು ಹುತಾತ್ಮರಾಗಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ಕೋರಿ ಇವತ್ತು ಪಹಲ್ಗಾಂವ್ ಅಲ್ಲಿ 26-27 ಜನರು ಇವತ್ತು ಟೆರರಿಸ್ಟ್ ಅಟ್ಯಾಕ್ ಅಲ್ಲಿ ಸ್ವರ್ಗವಾಸಾಗಿದ್ದಾರೆ। ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿ ಇವತ್ತು ಇಡೀ ಕಲಬುರಗಿಯಲ್ಲಿ ಇವತ್ತು ಒಂದು 10,000 ಜನರು ರೋಡಿಗೆ ಏರಿ ಇವತ್ತು ಸೈನಿಕರಿಗೆ ಧ್ಯಾನ ತುಂಬ್ತಾ ಇದ್ದಾರೆ। ಇವತ್ತು ಯುವಕರು ಮತ್ತು ಎಲ್ಲ ವಯಸ್ಸಿನವರು ಇವತ್ತು ನಮ್ಮ ಯಾತ್ರೆಗೆ ಇಲ್ಲಿ ಸೇರಿದ್ದಾರೆ, ಅವರಿಗೆಲ್ಲ ಧನ್ಯವಾದ ಅಭಿನಂದಿಸುತ್ತೇನೆ। ಪಹಲ್ಗಾಮಿನ ಅಮಾಯಕರ ಮೇಲೆ ಪಾಕಿಸ್ತಾನದ ಉಗ್ರರು ಏನು ದಾಳಿ ಮಾಡಿದ್ರು, ಇವತ್ತು ಇಡೀ ದೇಶದ ಜನರು, ನಮ್ಮ ದೇಶದ ಅಚ್ಚುಮೆಚ್ಚಿನ ಪ್ರಧಾನಮಂತ್ರಿಗಳಾದಂತಹ ಮಾನ್ಯ ನರೇಂದ್ರ ಮೋದಿಜಿ ಅವರ ನೇತೃತ್ವದಲ್ಲಿ ಆ ದಾಳಿಯ ಪ್ರತಿಕಾರವನ್ನ ಇವತ್ತು ಪಾಕಿಸ್ತಾನದ ಮೇಲೆ ಇವತ್ತು ಸ್ಟ್ರೈಕ್ ಅನ್ನ ಮಾಡೋದ್ರ ಮುಖಾಂತರ ಇವತ್ತು ಸೇಡಿಗೆ
ಸೇಡನ್ನ ತೀರಿಸಿಕೊಳ್ಳುವಂತದ್ದು ಇವತ್ತಿನ ದಿವಸ ಆಗಿರುವಂತದ್ದು ಮಾನ್ಯ ಮೋದಿ ಅವರ ನೇತೃತ್ವದಲ್ಲಿ ಇಡೀ ದೇಶದ ಜನರು ಒಗ್ಗಟ್ಟಿನಿಂದ ಮಾನ್ಯ ಮೋದಿಜಿಯವರ ಜೊತೆಯಲ್ಲಿ ಇವತ್ತು ನಾವು ಎಲ್ಲರೂ ಕೂಡ ನಿಂತಿರುವಂತದ್ದು. ದೇಶದ ಸೇನೆ, ವಿಶೇಷವಾಗಿ ನಮ್ಮ ದೇಶದ ಸೈನಿಕರು ಇವತ್ತು ತಮ್ಮ ಪ್ರಾಣವನ್ನ ಬದಿಗೊಟ್ಟು ಇವತ್ತು ದೇಶಕ್ಕಾಗಿ ಇವತ್ತಿನ ದಿವಸ ಈ ಒಂದು ಪಾಕಿಸ್ತಾನಿಗೆ ಸರಿಯಾದಂತ ಒಂದು ಬುದ್ಧಿಯನ್ನ ಕಲಿಸುವಂತ ಕೆಲಸ ಆಗಿದೆ. ಮತ್ತೊಮ್ಮೆ ಇಡೀ ದೇಶದ ಜನರು ಮಾನ್ಯ ಮೋದಿಜಿಯವರ ನೇತೃತ್ವದಲ್ಲಿ ಇವತ್ತು ವಿಶ್ವಾಸವನ್ನ ಇಟ್ಟು ಇಡೀ ದೇಶದಾದ್ಯಂತ ಇವತ್ತು ತಿರಂಗ ಯಾತ್ರವನ್ನ ನಡೀತಾ ಇರುವಂತದ್ದು. ಮತ್ತೊಮ್ಮೆ ಸೈನಿಕರಿಗೆ ಆತ್ಮಸ್ಥೈರ್ಯವನ್ನ ಹೆಚ್ಚಿಸುವಂತದ್ರಲ್ಲಿ ಇಡೀ ದೇಶದ ಜನ ನಾವು ಅವ್ರ ಜೊತೆಯಲ್ಲಿ ನಿಂತಿದ್ದೇವೆ ಅಂತನ್ನುವ ಮಾತನ್ನ ಇವತ್ತಿನ ದಿವಸ ಈ ತಿರಂಗ ಯಾತ್ರೆ ಮುಖಾಂತರ ಇಡೀ ದೇಶದಾದ್ಯಂತ ನಡೀತಾ ಇದೆ. ಮತ್ತೊಮ್ಮೆ ಮಾನ್ಯ ಮೋದಿಜಿ ಅವರಿಗೆ ಮತ್ತು ಕೇಂದ್ರದಲ್ಲಿ ಇವತ್ತು ಏನು ಸರ್ಕಾರ ಸರಿಯಾದಂತ ಪಾಠ ಕಲಿಸಿದೆ, ಅವರಿಗೆ ನಾನು ಈ ಸಂದರ್ಭದಲ್ಲಿ ಮಾನ್ಯ ಮೋದಿಜಿ ಅವರಿಗೆ ವಿಶೇಷವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಜೈ ಹಿಂದ್. ಇವತ್ತು ರಾಷ್ಟ್ರಭಕ್ತರಿಂದ ವೀರ ಯೋಧರಿಗೆ ನಮನ ಸಲ್ಲಿಸುತ್ತಾ ಆಪರೇಷನ್ ಸಿಂಧು ಅಂತಕ್ಕಂಥ ತಿರಂಗ ಯಾತ್ರೆ ರಾಷ್ಟ್ರ ರಕ್ಷಣೆಗಾಗಿ ನಾಗರಿಕರು ಅಂತಕ್ಕಂಥದ ಈ ತಿರಂಗ ಯಾತ್ರೆಗೆ ಕಲಬುರಗಿ ಜಿಲ್ಲೆಯಲ್ಲಿ ಬಹಳ ಅದ್ಭುತದಿಂದ ಮತ್ತೆ ಹೆಚ್ಚಿನ ಜನಸಂಖ್ಯೆಯಿಂದ ಇದರಾಗ ಪಕ್ಷಾತೀತವಾಗಿ ಜಿಲ್ಲೆಯ ಎಲ್ಲ ಅನೇಕ ಸಂಘಟನೆಗಳು ಮತ್ತು ಅನೇಕ ಮಠ ಮಂದಿರ ಸ್ವಾಮಿಗಳು ಮತ್ತು ಎಲ್ಲಾ ಎಜುಕೇಶನ್ ಟ್ರಸ್ಟ್ ಆಗಮಿಸಿದಂತ ಈ ತಿರಂಗ ಯಾತ್ರೆಗೆ ಎಲ್ಲರಿಗೂ ಕೂಡ ಅಭಿನಂದನೆ ಕೂಡ ಸಲ್ಲಿಸ್ತಾ ಇದ್ದೀನಿ. ಇವತ್ತು ನಮ್ಮ ದೇಶಕ್ಕಾಗಿ ಹೋರಾಡ್ತಕ್ಕಂಥ ಈ ಯೋಧರಿಗಾಗಿ ನಾವು ಇವತ್ತಿನ ದಿನ ಈ ಇದರಲ್ಲಿ ಅನೇಕರು ಕೂಡ ಇವತ್ತು ತತ್ಪರರಾಗಿದ್ದಾರೆ. ಅವರಿಗೆ ಕೂಡ ನಮ್ಮ ಶಾಂತಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರ ನೇತೃತ್ವದಲ್ಲಿ ಇವತ್ತು ನಡೀತಕ್ಕಂಥ ಆಪರೇಷನ್ ಸಿಂಧೂರ ಅಂತಕ್ಕಂಥದ್ದು ಈ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೂಡ ಈ ಇಡೀ ದೇಶನೇ ಇವತ್ತು ಅಭಿನಂದನೆ ಸಲ್ಲಿಸ್ತಕ್ಕಂಥ ಕೆಲಸ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮಾಡ್ತಾ ಇದ್ದಾರೆ. ಅವ್ರಿಗೆ ಕೂಡ ಅಭಿನಂದನೆ ಕೂಡ ಸಲ್ಲಿಸ್ತಾ ಇದ್ದೀವಿ. ಇವತ್ತು ಯೋಧರಿಗೋಸ್ಕರ ನಾವೆಲ್ಲರೂ ಕೂಡ ಅವರ ಜೊತೆಯಾಗಿರ್ತೀವಿ ಅಂತಕ್ಕಂಥ ಕೂಡ ತಮ್ಮ ಮುಖಾಂತರ ಹೇಳಿ ಬಯಸ್ತಾ ಇದ್ದಾರೆ.